ನಾವು ಮಂಜುನಾಥನ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ಕಿಡಿಗೇಡಿಗಳು ಹೆಸರು ಹಾಳು ಮಾಡಲು ಹೊರಟಿದ್ದಾರೆ. ನಮ್ಮ ಜಿಲ್ಲೆಗೆ ಯಾರು ಅನ್ಯಾಯ ಮಾಡಿದ್ದಾರೋ ಅವರನ್ನು ಧರ್ಮಸ್ಥಳ ಮಂಜುನಾಥನೇ ನೋಡಿಕೊಳ್ಳಲಿ ಅಂತ ಹಾಸನದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಕಾರಣಿಗಳು ತಪ್ಪು ಮಾಡಿದ್ರೆ ಪ್ರಮಾಣ ಮಾಡಿ ಅಂತಿದ್ರು. ಹಿಂದೆ ರಾಜಕಾರಣಿಗಳು ತಪ್ಪು ಮಾಡಿದ್ರೆ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡಿ ಅಂತ ಹೇಳ್ತಾ ಇದ್ರು. ಇವತ್ತು ಕೆಲ ಕಿಡಿಗೇಡಿಗಳು ಆ ಹೆಸರನ್ನು ಹಾಳು ಮಾಡೋದಕ್ಕೆ ಹೊರಟಿದ್ದಾರೆ. ನಮ್ಮ ಜಿಲ್ಲೆಗೆ ಯಾರು ಅನ್ಯಾಯ ಮಾಡಿದಾರೋ ಅವರನ್ನು ಮಂಜುನಾಥನೇ ನೋಡಿಕೊಳ್ಳಲಿ. ಸೊ ರಾಜಕಾರಣಿಗಳೇ ಆಗಿರಲಿ ಅಥವಾ ಯಾರೇ ಇರಲಿ ಅವರನ್ನು ದೇವರೇ ನೋಡಿಕೊಳ್ಳಲಿ ಅಂತ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಜನತೆಯ ಹಿತದೃಷ್ಟಿಯಿಂದ ಕೆಲಸವನ್ನು ಮಾಡಿದ್ದೇನೆ, ನನ್ನ ವೈಯಕ್ತಿಕಕ್ಕಾಗಿ ನಾನು ಯಾವುದೇ ಕೆಲಸವನ್ನು ಮಾಡಿಲ್ಲ ಅಂಥೇಳಿ ಇವತ್ತು ರೇವಣ್ಣ ಈ ರೀತಿಯಾಗಿ ಆಕ್ರೋಶಭರಿತವಾಗಿ ಮಾತನಾಡಿದರು. ಮುಂದಿನ ದಿನಗಳಲ್ಲಿ ರೇವಣ್ಣ ಏನು, ಕುಮಾರಸ್ವಾಮಿ ಏನು, ದೇವೇಗೌಡರು ಏನು ಅನ್ನೋ ತೋರ್ಸಂತ ಕಾಲ ಬರುತ್ತೆ. ದೇವೇಗೌಡರಿಗೆ ಎಷ್ಟು ನೋವು ಕೊಟ್ಟರು ಹಿಂದಿನ ದಿನಗಳಲ್ಲಿ ಅನ್ನೋದು ನನಗೆ ಗೊತ್ತಿದೆ. ನಾನು ಅನುಭವಿಸಿದ್ದೀನಿ. ಈ ಹಾಲು ಒಕ್ಕೂಟದಲ್ಲಿ ಏನು ಅನುಭವಿಸಿದ್ದೀನಿ ಅಂತ ನನಗೆ ಗೊತ್ತಿದೆ. ಅದು ಕಾಲ ಬಂದಾಗ ಹೇಳ್ತೀನಿ. ಯಾರು ತಿಳ್ಕೊಂಡಿರ್ಬೋದು, ಈ ಜಿಲ್ಲೆಯ ಹೊರ ಜಿಲ್ಲೆಯ ರಾಜಕಾರಣಿಗಳೇನಾದ್ರು ರೇವಣ್ಣ ಮುಗಿದೋಯ್ತು ಅಂತ ತಿಳ್ಕೊಂಡಿದ್ರೆ ಅದು ಮುಂದಿನ ದಿನಗಳಲ್ಲಿ ಏನೋದು ರೇವಣ್ಣ ಏನೋ ದೇವೇಗೌಡರು ಏನೋ ಅನ್ನೋದು ತೋರಿಸ್ತೀನಿ. ಆ ಕಾಲ ಇದೆ. ಇವತ್ತಿನ ಹೆಚ್ಚಿಗೆ ಹೇಳಕ್ ಹೋಗಲ್ಲ. ನಿಮ್ಮ ಸಹಕಾರದಿಂದ ಇವತ್ತು ನನಗೆ ಗೊತ್ತಿಲ್ಲಪ್ಪ ಮಾಧ್ಯಮದಲ್ಲಿ ನೀವು ಹೇಳ್ತಾ ಇದ್ದೀರಿ. ಅದರಿಂದ ನಾನು ಯಾರ್ಯಾರು ಈ ಜಿಲ್ಲೆಗೆ ಅನ್ಯಾಯ ಮಾಡಿದ್ರೆ ಅದು ಧರ್ಮಸ್ಥಳದ ಮಂಜುನಾಥನೇ ನೋಡ್ಕೊಂಡು ನಾನು ಇನ್ಯಾರು ಹೇಳಕ್ ಹೋಗಲ್ಲ. ರಾಜಕಾರಣಿಗಳಿರ್ಬೋದು, ಯಾರೇ ಮಾಡಿದ್ರೆ ಅದು ನಾನು ಈ ಜಿಲ್ಲೆಯ ಜನತೆಯ ಹಿತದೃಷ್ಟಿಯಿಂದ ಮಾಡಿದಿನ ಹೊರತು ನನ್ನ ಸ್ವಂತ ಕಾರ್ಯ